ಹಾಯ್ ಮೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಶ್ಯಾಮ್ ಬಜೆಟ್ ಆ್ಯಂಡ್ ಸೇವಿಂಗ್ಸ್ ಚಾನಲ್ಗೆ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸೈಡಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಸಿಗ್ಬೋದು, ಹಾಗೂ ನೀವು ಮೊದಲನೇದಾಗಿ ವೀಡಿಯೋವನ್ನು ನೋಡ್ಬೋದು. ನಾವು ತಿಂಗಳಲ್ಲಿ ಖರ್ಚು ಮಾಡುವಂತಹ ಮನೆ ಸಾಮಗ್ರಿ ಆಗಿರ್ಬೋದು, ಯಾವುದಕ್ಕಾದರೂ ಇಟ್ಟಿದ್ದು ಶಾಪಿಂಗ್ ಆಗ್ಬೋದು, ಯಾವುದಕ್ಕಾದರೂ ಇಟ್ಟಿರೋ ಹಣದಲ್ಲಿ ನಾವು ಆದಷ್ಟು ಹೆಚ್ಚಾಗಿ ಸೇವಿಂಗ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಹಣನ ಉಳಿಸೋದು ತುಂಬಾ ಕಷ್ಟ. ಅಂದರೆ ದುಡಿದು ಹಣ ಸಂಪಾದನೆ ಮಾಡೋದು, ಅದು ಸಂಪಾದನೆ ಮಾಡುವವರಿಗಷ್ಟೇ ಗೊತ್ತು, ಅದನ್ನು ಖರ್ಚು ಮಾಡುವವರಿಗಲ್ಲ. ಹಾಗಾಗಿ ಮನೆಯಲ್ಲಿರೋ ಮಹಿಳೆಯರಾಗಿರ್ಬೋದು, ಮನೆಯಲ್ಲಿ ತಿಂಗಳಿಗೆ ಖರ್ಚಿಗೆ ಬರುವಂಥ ಹಣದಲ್ಲಿ ಆದಷ್ಟು ಹೆಚ್ಚಾಗಿ ಸೇವಿಂಗ್ಸ್ ಮಾಡ್ತಿರಬೇಕು, ಯಾವುದಕ್ಕಾದ್ರೂ ನಮಗೆ ಕಷ್ಟ ಕಾಲದಲ್ಲಿ ಆಗುತ್ತೆ ಅಂತ. ಅದು ಬಿಟ್ಟು ಸಿಕ್ಕ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡಿ ಶಾಪಿಂಗ್ ಮಾಡ್ತಾಯಿದ್ರೆ ಹಣ ಖರ್ಚಾಗೋದೇ ಹೊರತು ಆ ಹಣನ ಪುನಃ ನಮಗೆ ಉಂಟು ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ. ಸೊ ಆದಷ್ಟು ತಿಂಗಳ ಖರ್ಚಿನಲ್ಲಿ ಮನೆಯಲ್ಲಿ ನಾನ್ ವೆಜ್ ವಾರಕ್ಕೆ 4-5 ಸಲ ಮಾಡ್ತಾಯಿದ್ರೆ ಅದನ್ನು ಒಂದು ದಿವಸ ಆದರೂ ವಾರದಲ್ಲಿ ಒಂದು ಕಡಿಮೆ ಮಾಡಬೇಕು. ವಾರದಲ್ಲಿ 1-2 ದಿವಸ ಮಾಡಬೇಕು, ಇಲ್ಲಾಂದರೆ ಸಾಧ್ಯ ಆದರೆ ವಾರದಲ್ಲಿ 1 ದಿವಸ ಮಾಡಬೇಕು, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೂ ಕಡಿಮೆ ಖರ್ಚು ಮಾಡಿ ಆದಷ್ಟು ಹಣ ಉಳಿತಾಯ ಮಾಡಿದರೆ ನಮಗೆ ನಾವು ಇದ್ದ ಹಾಗೆ ಇರಲಿಕ್ಕೆ ನೋಡಬಾರ್ದು, ಆದಷ್ಟು ರಿಚ್ ಆಗಲಿಕ್ಕೆ ನೋಡಬೇಕು. ನಮ್ಮಿಂದ ಸಾಧ್ಯ ಆಗುವಷ್ಟು, ದೊಡ್ಡ ಮಟ್ಟದಲ್ಲಿ ಅಲ್ಲ, ಸಣ್ಣ ಮಟ್ಟದಲ್ಲಿ ರಿಚ್ ಆಗೋದಕ್ಕೆ ನೋಡಬೇಕು ನಾವು. ಓಕೆ, ಇದನ್ನು ಹೇಳ್ತಾ ಬನ್ನಿ. ಈ ವಾರದ ನಾನು ಸೇವಿಂಗ್ ಅಮೌಂಟನ್ನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಸ್ಟಿಕ್ಕರ್. ಈ ಸ್ಟಿಕ್ಕರನ್ನು ಈ ವಾರದಲ್ಲಿ ನಾನು ಈ 3 ಸ್ಟಿಕ್ಕರನ್ನು ತೆಗೆದು ಅಮೌಂಟ್ ಸೇವ್ ಮಾಡ್ತೀನಿ. ಓಕೆ, ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಒನ್ 40 ರೂಪೀಸ್. ಇದನ್ನು ನಾನು ಎಂಪ್ಟಿ ಪ್ಲೇಸಲ್ಲಿ ಅಂಟಿಸ್ತೇನೆ. 40 ಪ್ಲಸ್ 90 ಪ್ಲಸ್ 80. ಓಕೆ, 210 ರೂಪೀಸ್. ಇದರಲ್ಲಿ ನಾನಿವಾಗ ಸೇವಿಂಗ್ ಮಾಡಬೇಕು. 210. $100, 210 ರೂಪೀಸ್. ಇದರಲ್ಲಿವಾಗ ಟೋಟಲ್ ಆಗಿ 100, 200, 300, 400, 500, 50, 70, 90, 600, 620 ರೂಪೀಸ್ ಸೇವಿಂಗ್ ಆಗಿದೆ ಇದರಲ್ಲಿ ಇವಾಗ ಟೋಟಲ್ ಆಗಿ. ಓಕೆ, ಇನ್ನಿದರಲ್ಲಿ 3 ಬಾಕಿ ಇದೆ. ನೆಕ್ಸ್ಟ್ ಫಿಶ್ ಸೇವಿಂಗ್ ಚಾಲೆಂಜ್. ಇದರಲ್ಲಿ ನನ್ನ ಮಗಳೆಲ್ಲ ಪೆನ್ನಲ್ಲೆಲ್ಲ ಸ್ವಲ್ಪ ಗೀಚ್ ಹಾಕಿದ್ದಾಳೆ ಕೋಪದಲ್ಲಿ. ಓಕೆ, ಇದರಲ್ಲಿ ಇವತ್ತು ನಾನು ಫೈರ್ ಇದು 100 ಹಾಗೂ 110ಗೆ ನಾನು ಇವಾಗ ಸೇವ್ ಮಾಡ್ತೀನಿ. 110. ಇದಕ್ಕೆ ನಾನು ಕಲರಿಂಗ್ ಮಾಡ್ತೀನಿ. ನಾನು ಪುನಃ ಹೇಳ್ತೀನಿ, ಆದಷ್ಟು ಸೇವಿಂಗ್ಸ್ ಮಾಡಿ, ಹಣನ ತುಂಬ ಪೋಲ್ ಮಾಡಬೇಡಿ, ಅಗತ್ಯಕ್ಕೆ ಮಾತ್ರ ಖರ್ಚು ಮಾಡಿ. ಯಾವುದಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅದನ್ನೊಂದು 10 ಸಲ ಥಿಂಕ್ ಮಾಡಿ, ಇದನ್ನು ಪರ್ಚೇಸ್ ಮಾಡಲೇಬೇಕಾ, ನಮಗೆ ಇದು ಅಗತ್ಯ ಇದೆಯಾ, ಇದು ಇಲ್ಲದೇ ಇದ್ದರೂ ನಮ್ಮ ಜೀವನ ನಡೆಯುತ್ತಾ ಅಂತ ಥಿಂಕ್ ಮಾಡಿ ಆಮೇಲೆ ನಾವು ಪರ್ಚೇಸ್ ಮಾಡಬೇಕು. ಮಹಿಳೆಯರಿಗಂತೂ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಏನೇ ಕಂಡು ತಗೊಳ್ತಾರೆ, ಏನೇ ಸುಂದರವಾಗಿ ಕಂಡು ತಗೊಳ್ತಾರೆ. ಸೊ ಹಾಗಾಗಿ ಹಣನ ಸೇವ್ ಮಾಡಿ, ಯಾವುದಾದ್ರೂ ಬೆಲೆ ಬಾಳುವಂತಹ ವಸ್ತುವನ್ನು ಪರ್ಚೇಸ್ ಮಾಡಿ, ಸೇವಿಂಗ್ಸ್ ಮಾಡಿ. ಎಲ್ಲಿಯಾದರೂ ಇನ್ವೆಸ್ಟ್ ಮಾಡ್ಬೋದು. ಹಾಗೂ ನೋಡಿ, 110ಗೆ ನಾನು ಕಲರ್ ಮಾಡಿದೆ.
ಎಲ್ಲಾದರೂ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಇದಂದರೆ ನಾನು ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಅಮೌಂಟ್ ಇದ್ದರೆ ಇದಕ್ಕಿಂತ ಹೆಚ್ಚು ಕೂಡ ಸೇವ್ ಮಾಡ್ಬೋದು, ಕಡಿಮೆ ಇದ್ದರೂ ಕೂಡ ನಡೆಯುತ್ತೆ, ಇದಕ್ಕಿಂತ ಕಡಿಮೆ ಆದರೂ ಸೇವ್ ಮಾಡಿ. ಒಟ್ಟಾರೆಯಾಗಿ ಅಮೌಂಟನ್ನು ಸೇವ್ ಮಾಡಿ, ವೇಸ್ಟ್ ಮಾಡಬೇಡಿ, ಸೇವ್ ಮಾಡಿ ಆದಷ್ಟು. ನಿಮಗೆ ಒಂದು ಟಾರ್ಗೆಟ್ ಇರಲಿ, ಒಂದು 4 ಮಂತಿಗೆ 6 ಮಂತಿಗೆ ಎಷ್ಟು ಅಮೌಂಟ್ ನನ್ನ ಹತ್ರ ಸೇವ್ ಆಗಿದೆ ಅಂತ ಮನಸ್ಸು ಗಟ್ಟಿ ಮಾಡಿ ಸೇವ್ ಮಾಡಿ. ಟೋಟಲ್ ನಿಮಗೆ ನೋಡುವಾಗ ನಿಮಗೆ ಖುಷಿ ಆಗುತ್ತೆ, ನನ್ನ ಹತ್ರನೂ ಸಾಧ್ಯ ಇದೆ ಅಂದರೆ. ಅಮೌಂಟ್ ಸೇವ್ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ, ಮನಸ್ಸು ದೃಢ ಇರಬೇಕು. ಇದರಲ್ಲಿ ಇವಾಗ ಟೋಟಲ್ ಆಗಿ 500, 700, 900, 1000, 50, 70, 80, 90, 1080 rupees. ನೆಕ್ಸ್ಟ್ ಒನ್, ಇದು ಸೇವಿಂಗ್ ನೋಡಿ, ಕ್ಲಿಯರಾಗಿ ಕಾಣ್ಬೋದು ಅಂತ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಒನ್. ಇದರಲ್ಲಿ ಇವಾಗ ನಾನು 400 ಸೇವ್ ಮಾಡ್ತೀನಿ. ಇದಕ್ಕೆ ಇವಾಗ ನಾನು ಕಲರ್ ಮಾಡ್ತೀನಿ. ಓಕೆ, 400, 200, 400. ಇದರಲ್ಲಿ ಇವಾಗ ಟೋಟಲ್ ಆಗಿ 200, 400, 500, 600, 700, 800, 900 ಸೇವಿಂಗ್ಸ್ ಆಯಿತು. ನೆಕ್ಸ್ಟ್ ಸೇವಿಂಗ್, ಇದರಲ್ಲಿ ಇವಾಗ ನಾನು ಇದು 50 rupees, 200 ಸೇವ್ ಮಾಡ್ತೀನಿ ಈ ಅಮೌಂಟನ್ನು. ಇದಕ್ಕೆ ನಾನು ಕಲರ್ ಮಾಡ್ತೀನಿ. ಓಕೆ, 200ಗೆ ಕಲರ್ ಆಯಿತು. 200. ಸೊ ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 200, 300, 400, 450. 450 rupees ಸೇವ್ ಆಯಿತು. ಇದು ಎಲ್ಲ ಚಾಲೆಂಜಿನಂದು ಕಂಪ್ಲೀಟ್ ಆಗ್ತಾ ಬಂದರೆ ತುಂಬ ಅಮೌಂಟ್, ಒಂದು ದೊಡ್ಡ ಅಮೌಂಟ್ ಸೇವ್ ಆಗುತ್ತೆ. ವಾರದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಣನ ಕೂಡಿಟ್ರೆ ಟೋಟಲ್ ಆಗಿ ಇದು ಎಲ್ಲ ಸೇವಿಂಗ್ಸ್ ಕಂಪ್ಲೀಟ್ ಆಗುವಾಗ ಒಂದು ದೊಡ್ಡ ಅಮೌಂಟ್ ಆಗಿ ನಮಗೆ ಸಿಗುತ್ತೆ. ಇವಾಗ ನಾನು ಸೇವ್ ಮಾಡ್ತಾ ಇರೋದು ಒಂದೊಂದು ಇಷ್ಟು ಮಾಡಬೇಕು ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ಅವರಿಂದ ಎಷ್ಟು ಸಾಧ್ಯ ಆಗುತ್ತೋ 50 ರೂಪಾಯಿಂದ ಹಿಡಿದು 10 ರೂಪಾಯಿಂದ ಹಿಡಿದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಒನ್. ಇದರಲ್ಲಿ ನಾನು ಇವಾಗ 100 rupees ಸೇವ್ ಮಾಡ್ತೀನಿ. ಇದು ಫುಲ್ಲು 100 rupees, ಲಾಸ್ಟ್ ಇದು 3 ಮಾತ್ರ 200 rupees. ಸೊ ಟೋಟಲ್ ಆಗಿ 1500 rupees ಇದರಲ್ಲಿ ಸೇವ್ ಆಗುತ್ತೆ. ಸೊ ಈ ವೀಕಲ್ಲಿ ನಾನು 100 rupees ಸೇವ್ ಮಾಡ್ತೀನಿ. ಹಂಡ್ರೆಡ್ಗೆ ಇವಾಗ ನಾನು ಕಲರ್ ಮಾಡ್ತೀನಿ. ಓಕೆ, 100ಗೆ ಇವಾಗ ಕಲರ್ ಮಾಡಿದೆ. ಸೊ 100 rupees ಇದರಲ್ಲಿ ಇಡ್ತಾ ಇದ್ದೀನಿ. ಇದರಲ್ಲಿ ಟೋಟಲ್ ಆಗಿ 100, 200, 300, 20, 40, 60, 80, 400 ಟೋಟಲ್ ಆಗಿದ್ದಲ್ಲಿ ಇವಾಗ 400 ಅಮೌಂಟ್ ಸೇವಿಂಗ್ ಆಯಿತು. ಹೀಗೆ ಸೇವಿಂಗ್ ಮಾಡಿದ್ರೆ ನಮ್ಮ ಹತ್ರ ತುಂಬ ಹಣ ಉಳಿಯುತ್ತೆ. ಒಂದೇ ಡಬ್ಬದಲ್ಲಿ ಇಟ್ಕೊಂಡ್ರೆ ಯಾವುದಕ್ಕಾದರೂ ನಾವು ತಗೊಳ್ತೀವಿ. ಇದಂದರೆ ಈ ರೀತಿ ಮಾಡಿದರೆ ನಾವು ಇದು ಕಂಪ್ಲೀಟ್ ಮಾಡಬೇಕು ಅನ್ನೋ ಟಾಸ್ಕ್ ಥರ ನಾವು ಯೂಸ್ ಮಾಡಬೇಕು. ನಾವು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ ಅಂತ ಇಲ್ಲ, ಎಲ್ಲನೂ ಸಾಧ್ಯ. ಹಾಗಾಗಿ ಸೊ ಇದರಲ್ಲಿ ನಾನಿವಾಗ ಒಂದು ನಿಮಿಷ 20 ಪ್ಲಸ್ 90 ಪ್ಲಸ್ 60
ಓಕೆ, ಇದು 3 ನಾನಿವಾಗ ಸೇವ್ ಮಾಡ್ತೀನಿ. 170 ರುಪೀಸ್ ಆಯಿತು ಇದರಲ್ಲಿ ಇವಾಗ. ಸೊ 170 ರುಪೀಸ್ ನಾನು ಸೇವ್ ಮಾಡ್ತೀನಿ. 100, 50, 70 ಇದು 3ಕ್ಕೆ ಇವಾಗ ನಾನು ಕಲರ್ ಮಾಡ್ತೀನಿ. ಓಕೆ, ಇದು 3ಕ್ಕೆ ಕಲರ್ ಮಾಡಿದೆ. 170 ರುಪೀಸ್ ಸೇವ್ ಮಾಡಿದೆ. ಬನ್ನಿ ಇದರಲ್ಲಿ ಇವಾಗ ಎಷ್ಟು ಟೋಟಲ್ ಅಮೌಂಟ್ ಉಂಟು ಅಂತ ನೋಡೋಣ. ಇದರಲ್ಲಿ ಇವಾಗ ಟೋಟಲ್ ಆಗಿ 100, 200, 300, 50, 400, 20, 40 440 ರುಪೀಸ್ ಇದರಲ್ಲಿ ಸೇವ್ ಆಯಿತು. ಇದು ಸಣ್ಣ ಸಣ್ಣ ಅಮೌಂಟು. ಯಾರಿಗೂ ದೊಡ್ಡ ಅಮೌಂಟು ಸೇವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಈ ರೀತಿ ಸಣ್ಣ ಸಣ್ಣ ಅಮೌಂಟು ವಾರದಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಆದರೂ ಪರವಾಗಿಲ್ಲ ಸೇವ್ ಮಾಡಿ. ಇದರಲ್ಲಿ 440 ರುಪೀಸ್ ಸೇವಿಂಗ್ಸ್ ಆಯಿತು. ನೆಕ್ಸ್ಟ್ 150 ರುಪೀಸ್ ಕಾಣಿಸ್ತಾ ಇದೆ ಅನಿಸುತ್ತೆ ಕ್ಲಿಯರ್ ಆಗಿ ನೋಡಿ. 150 ರುಪೀಸ್ ಇದು ನಾನೇ ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು. 150 ಇವಾಗ ಒಂದಕ್ಕೆ ನಾನು ಕಲರ್ ಮಾಡ್ತೀನಿ. ಓಕೆ, ಇದರಲ್ಲಿ ಟೋಟಲ್ ಅಮೌಂಟ್ 200, 300, 400, 50 450 ರುಪೀಸ್. ಈ 150 ರುಪೀಸ್ ಸೇವಿಂಗ್ಸಲ್ಲಿ ಅಂದರೆ 12 ವೀಕ್ಸ್ ಸೇವಿಂಗ್ಸ್ ಇದು. ಇದರಲ್ಲಿ 450 ರುಪೀಸ್ ಸೇವ್ ಆಯಿತು. ಓಕೆ, ನೆಕ್ಸ್ಟ್ ಒಂದು ಪೇಪರ್ ಇದ್ದರೆ ಈ ರೀತಿ ನಾವೇ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಸೈಬರಲ್ಲಿ ಪ್ರಿಂಟ್ ತಗೊಳ್ಬೇಕು, ಅದಕ್ಕೆ ಹಣ ವೇಸ್ಟ್ ಮಾಡಬೇಕು ಅಂತ ಇಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಇವಾಗ ನಾನು 150 ರುಪೀಸ್ ಕ್ರಾಸ್ ಮಾರ್ಕ್ ಹಾಕ್ತೀನಿ, ಸೇವ್ ಮಾಡ್ತೀನಿ. 150 ಓಕೆ, ಇದಕ್ಕೆ ನಾನಿವಾಗ ಕ್ರಾಸ್ ಮಾರ್ಕ್. ಓಕೆ ನೋಡಿ, ಓಕೆ ಇದರಲ್ಲಿ ಇವಾಗ ಟೋಟಲ್ ಆಗಿ 200, 400, 500, 50, 600 ರುಪೀಸ್ ಇದರಲ್ಲಿ ಈ ಎನ್ವಲಪಲ್ಲಿ ನಾನು ಇದು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇದರಲ್ಲೂ ಕೂಡ 150 ರುಪೀಸ್ಗೆ ನಾನು ಇವಾಗ ಕಲರ್ ಮಾಡ್ತೀನಿ. ಒಂದೊಂದೇ ಕಂಪ್ಲೀಟ್ ಮಾಡ್ತಾ ಬಂದರೆ ವಾರದಲ್ಲಿ ಹೆಚ್ಚಾಗಿ ನಾವು ಸೇವಿಂಗ್ಸ್ ಮಾಡ್ಬೋದು. 150 ರುಪೀಸ್ ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ 100, 200, 300, 50, 450 ರುಪೀಸ್ ಸೇವಿಂಗ್ಸ್ ಆಯಿತು ಇದರಲ್ಲಿ. ಓಕೆ, ನೆಕ್ಸ್ಟ್ 200 ಅಮೌಂಟ್ ಸೇವಿಂಗ್ಸ್. ಇದರಲ್ಲಿ ನಾನಿವಾಗ 200 ಅಮೌಂಟನ್ನು ಇಡ್ತೀನಿ. ಸೊ ಒಂದು 200ಗೆ ಇವಾಗ ಕಲರ್ ಮಾಡ್ತೀನಿ. ಓಕೆ, ಒಂದು 200ಗೆ ಕಲರ್ ಮಾಡಿದೆ. ಇದರದ್ದು ಪೌಚ್ ಇಲ್ಲಿದೆ. ಇದರಲ್ಲಿ ಇವಾಗ ಟೋಟಲ್ ಆಗಿ 200, 400, 600 ರುಪೀಸ್ ಇವಾಗ ಸೇವಿಂಗ್ಸ್ ಆಗಿದೆ. ಇದರಲ್ಲಿ ದುಡ್ಡು ಇರೋರಿಗೆ ಇದು ಕಡಿಮೆನೇ, ದುಡ್ಡು ಇಲ್ಲದೆ ಇರೋರಿಗೆ ಮಿಡ್ಲ್ ಕ್ಲಾಸ್ ಜನರಿಗೆ ಇದೇ ಹೆಚ್ಚು. ದುಡ್ಡು ಇದ್ದೋರಾಗಲಿ ಇಲ್ಲದೆ ಇರೋರಾಗಲಿ ಸೇವಿಂಗ್ಸ್ ಅಂತೂ ಬೇಕೇ ಬೇಕು ಲೈಫಲ್ಲಿ. ಸೊ ನೆಕ್ಸ್ಟ್ ಇದರಲ್ಲಿ ಇವಾಗ ನಾನು 100 ರುಪೀಸ್ಗೆ ಕ್ರಾಸ್ ಮಾರ್ಕ್ ಹಾಕ್ತೀನಿ. 100 ರುಪೀಸ್ ಸೇವ್ ಮಾಡ್ತೀನಿ. 100 ರುಪೀಸ್
100ಗೆ ಕ್ರಾಸ್ ಮಾರ್ಕ್ ಹಾಕ್ತೀನಿ. ಸೊ ಅದು ಸೇವ್ ಆಯಿತು. ಓಕೆ, ನೋಡಿ ಇದರಲ್ಲಿ ಇವಾಗ ಟೋಟಲ್ ಆಗಿ 200, 300, 400 ರುಪೀಸ್ ಸೇವಿಂಗ್ಸ್ ಆಯಿತು. ₹400 ಇದರಲ್ಲಿ ಸೇವಿಂಗ್ಸ್ ಆಯಿತು. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನನಗಂತೂ ಇಷ್ಟ. ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾ ಇದ್ದೀನಿ, ನಾನು ಈ ರೀತಿಯ ಸೇವಿಂಗ್ಸ್ ಮಾಡೋದು ಮೊದಲಿಂದಾನೇ. ಈ ರೀತಿ ಸೇವಿಂಗ್ಸ್ ಮಾಡಿ ನಾನು ತುಂಬ ಅಮೌಂಟನ್ನು ಉಳಿಸಿದ್ದೀನಿ, ಹಾಗೂ ಗೋಲ್ಡ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಸ್ವಲ್ಪ ಹಣನ ಕೂಡಿಟ್ಟು ಯಾವುದೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ಇದಿವಾಗ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಒನ್ ನಂದು ಕಾರ್ಡ್ ಎನ್ವಲಪ್ ಇದೆಯಲ್ಲ, ಇದರಲ್ಲಿ ಈ ವೀಕಲ್ಲಿ ನಾನು ಓಕೆ ಒಂದು ಕಂಪ್ಲೀಟ್ ಆಗಿದೆ. 300 ಇದು 300 ಇದೆ. 100. ಸೊ ನೆಕ್ಸ್ಟ್ ಒನ್ ಈ ವಾರದಲ್ಲಿ ನಾನು 2 ಕಾರ್ಡ್ ಹೋಲ್ಡರ್ಗೆ ಫಿಲ್ ಮಾಡ್ತೀನಿ. 100, 200. ಓಕೆ, ಇದನ್ನು ಈ ರೀತಿಯಾಗಿ ಸ್ವಲ್ಪ ಅಗಲವಾಗಿ ಮಡಿಸ್ತೀನಿ, ಇಲ್ಲಾಂದರೆ ಅದು ಹೊರಗಡೆ ಬರುತ್ತೆ. ಹಾಗಾಗಿ ಸ್ವಲ್ಪ ಅಗಲವಾಗಿ ಮಡಚಿದ್ರೆ ಅಲ್ಲೇ ಕರೆಕ್ಟಾಗಿ ನಿಲ್ಲುತ್ತೆ. 200 ರುಪೀಸ್ ನಾನಿವಾಗ ಇದರಲ್ಲಿ ಸೇವ್ ಮಾಡಿದೆ. ಈ ರೀತಿ ಅಮೌಂಟ್ ಸೇವ್ ಮಾಡಲಿಕ್ಕೆ ನಮಗೆ ಪೇಷನ್ಸ್ ಅಂತೂ ತುಂಬಾ ಮುಖ್ಯ. ನೋಡಿ, ಇದು 2 ಕಂಪ್ಲೀಟ್ ಆಯಿತು. ಇದು 2 ಆಗುವಾಗಲೇ ನೋಡುವಾಗ ತುಂಬ ಖುಷಿಯಾಗುತ್ತೆ. ಇನ್ನು ಇದು ಫುಲ್ ಕಂಪ್ಲೀಟ್ ಆದರೆ ಇನ್ನೂ ಖುಷಿ. ಓಕೆ, ಇದು ಕಂಪ್ಲೀಟ್ ಆಯಿತು. ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ ಎಷ್ಟು ಉಳಿತಾಯ ನೋಡೋಣ. 100, 200, 300, 350, 400 ರುಪೀಸ್ ಅಮೌಂಟ್ ಸೇವ್ ಆಗಿದೆ. ಬನ್ನಿ ಇದರಲ್ಲೇ ಯಾವುದಾದ್ರೂ ಕಂಪ್ಲೀಟ್ ಮಾಡೋಣ. ಇದರಲ್ಲೇ ಕಂಪ್ಲೀಟ್ ಮಾಡೋಣ ಯಾವುದಾದ್ರೂ. ಇದರಲ್ಲಿ 3 ಬಾಕಿ ಇದೆ. ಇದೇ ಅಮೌಂಟ್ ಇದೊಂದು ಕಂಪ್ಲೀಟ್ ಮಾಡೋಣ. ಈ ಪೇಜ್ ಕಂಪ್ಲೀಟ್ ಆದರೆ ಇನ್ನು ನೆಕ್ಸ್ಟ್ ಈ ಪೇಜ್ ಸ್ಟಾರ್ಟ್ ಮಾಡ್ಬೋದು. ಇದನ್ನು ನೋಡೋಣ. ಇದರಲ್ಲಿ 3ರಲ್ಲಿ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ರಲ್ಲಿ ಇರ್ತೀನಿ. ಫಸ್ಟ್ ಒನ್ 100. ಇದರಲ್ಲಿ ದೊಡ್ಡ ಅಮೌಂಟ್ ಇದು. 100 ಪ್ಲಸ್ 60. ಓಕೆ, 60 ಪ್ಲಸ್ ಫೈನಲ್ ಆಗಿದೊಂದಿದೆ. ಎಷ್ಟಿರ್ಬೋದು? 70. ಉಲ್ಟಾಗಿದೆ 70. ಓಕೆ, 70 ರುಪೀಸ್. 230 ರುಪೀಸ್ ಇವಾಗ ನಾನು ಸೇವ್ ಮಾಡಬೇಕು. ಇದರಲ್ಲಿ 230 ಚೇಂಜ್ ಇಲ್ಲ, 250 ತಗೊಂಡು ಇದರಿಂದ 20 ರುಪೀಸ್ ತಗೊಳ್ಳೋಣ ವಾಪಸ್. 20 ರುಪೀಸ್ ತಗೊಂಡೆ. ಒಂದು ನಿಮಿಷ. ಓಕೆ, 20 ರುಪೀಸನ್ನು ತಗೊಂಡೆ ನಾನು. ಈ ಸೇವಿಂಗ್ಸ್ ಇದು ಒಂದು ಸೈಡ್ ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟ್ ಆಗಿ ಈ ಪೇಜ್ ಫುಲ್ಲು ಸೇವಿಂಗ್ಸ್ ಕಂಪ್ಲೀಟ್ ಆಯಿತು. ನೋಡಿ, ಸಣ್ಣ ಅಮೌಂಟ್ ಆಗಿರುತ್ತೆ ಇದು. 90 ರುಪೀಸ್, 30 ರುಪೀಸ್, 60 ರುಪೀಸ್. ನನಗೆ ಸಾಧ್ಯ ಆಗುವಷ್ಟು ನನಗೆ ಒಂದು ಸಲಕ್ಕೆ 3 ನಾನು ತೆಗೆದು ಸೇವ್ ಮಾಡ್ತಾಯಿದ್ದೆ. ನಿಮಗೆ ಸಾಧ್ಯ ಆದರೆ 1 ಇಲ್ಲಾಂದರೆ 2 ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊಂದು ಸೇವಿಂಗ್ಸ್ ಮಾಡ್ತಾ ಇದು ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ. ಸೊ ಈ ಪೇಜ್ ಕಂಪ್ಲೀಟಾಗಿ ನಂದು ಮುಗೀತು. ಇದೆಲ್ಲ ಎಂಟಿ ಪ್ಲೇಸಲ್ಲಿ ಇದರ ಸ್ಟಿಕ್ಕರ್ನೆಲ್ಲ ಅಂಟಿಸಿದ್ದೇನೆ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟು 100, 200, 300, 400, 500, 600, 700, 750, 800, 20, 30, 40, 50. ಇದರಲ್ಲಿ ಇವಾಗ ಟೋಟಲ್ ಆಗಿ 850 ರುಪೀಸ್ ಸೇವಿಂಗ್ಸ್ ಆಯಿತು. ಇದಕ್ಕೆ ನಾನೊಂದು ಪಿನ್ ಹಾಕ್ತೀನಿ, ಅಂದರೆ 1 ಪೇಜ್ ಇದು ಕಂಪ್ಲೀಟ್ ಆಯಿತು. ಪಿನ್ ಹಾಕಿ ಈ ಎನ್ವಲಪಲ್ಲೇ ಇಡ್ತೀನಿ. ಇದರಲ್ಲೇ ಇಡ್ತೀನಿ. ಸೊ ನೆಕ್ಸ್ಟ್ ಇದು ಕಂಪ್ಲೀಟ್ ಆದಮೇಲೆ ನಂದು ಸೇವಿಂಗ್ಸ್ ಬಾಕ್ಸ್ಗೆ ಹೋಗುತ್ತೆ. 4 ಮಂತಿದ್ದು ಎಷ್ಟು ಅಮೌಂಟ್ ಸೇವ್ ಮಾಡ್ತೀನಿ ಅನ್ನೋ ಟಾರ್ಗೆಟ್ ನನಗಿದೆ. ಇದು ಇಲ್ಲೇ ಇರಲಿ. ಇದು ಕಂಪ್ಲೀಟ್ ಆದಮೇಲೆ ಸೇವಿಂಗ್ಸ್ ಬಾಕ್ಸ್ಗೆ ಹೋಗುತ್ತೆ ನಂದು. ಓಕೆ, ಇನ್ನೂ ಟೋಟಲ್ ಆಗಿ 170 ರುಪೀಸ್ ಇದೆ. ಓಕೆ, 170.
ಫಿಶ್ ಇದು ನೋಡೋಣವಾ. ಈ ಫಿಶ್ ಇದ್ದು ಟೇಲ್ಗೆ 100. ಸೊ ಅದು 100 ನಾನಿಲ್ಲಿ ಕಲರಿಂಗ್ ಮಾಡ್ತೀನಿ. ಇದರ ಟೇಲ್ಗೆ ಫಿಶ್ ಇದ್ದು ಮೀನಿನ ಬಾಲಕ್ಕೆ 100 ರೂಪಾಯಿಯಾ? ಓಕೆ, ಇದಕ್ಕೆ 100 ಸೇವ್ ಮಾಡಿದೆ. ಸೊ ನೆಕ್ಸ್ಟ್ 50 ರೂಪೀಸ್. ಇಲ್ಲಿ ಸೈಡ್ ಇದೆ ಇದರದ್ದು ವಿಂಗ್ಸ್ ಇದೆಯಲ್ಲ, ಅದಕ್ಕೆ ನಾನು 50 ರೂಪೀಸ್ ಸೇವ್ ಮಾಡಿದೆ. ಸೊ ಟೋಟಲ್ ಆಗಿದ್ರಲ್ಲಿ ಇವಾಗ 150 ರೂಪೀಸ್ ಸೇವ್ ಮಾಡಿದೆ. ನೋಡಿ 150. ಓಕೆ, 150 ರೂಪೀಸ್ ಫಿಶ್ ಸೇವಿಂಗಲ್ಲಿ ನಾನು ಸೇವ್ ಮಾಡ್ತೀನಿ. ₹50 ಇಲ್ಲಿ, 100 ರೂಪೀಸ್ ಇಲ್ಲಿ. ಇವಾಗ ಇದರಲ್ಲಿ ಟೋಟಲ್ ಆಗಿ ಅಮೌಂಟು 500, 700, 900, 1000, 150, 200, 20, 30, 40, 1240 ರೂಪೀಸ್. ಓಕೆ, ಅಮೌಂಟು ದೊಡ್ಡದಾಗ್ತಾ ಹೋಗ್ತಾ ಇದೆ. ಸಣ್ಣ ಅಮೌಂಟಿಂದ ಸ್ಟಾರ್ಟ್ ಮಾಡಿತ್ತು, ಇವಾಗ ಎಷ್ಟು ಸೇವಿಂಗ್ಸ್ ಆಗ್ತಾ ಬಂದಿದೆ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ. ಓಕೆ, ಇನ್ನು 20 ರೂಪೀಸ್ ಬಾಕಿ ಉಳಿದಿದೆ. ಇದನ್ನು ಏನು ಮಾಡ್ತೀನಿ ಅಂತ ಪ್ರೀವಿಯಸ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ನಾನೊಂದು ಈ ರೀತಿ ಒಂದು ಬಾಕ್ಸ್ ಇಟ್ಟಿದ್ದೀನಿ. ಇದು ಗಾರ್ಮೆಂಟ್ ಬಾಕ್ಸ್, ಏನೋ ಒಂದು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಅದರಲ್ಲಿ ಈ ರೀತಿ ಹೋಲ್ ಇತ್ತು. ಸೊ ಯಾವುದು ಬಾಕ್ಸ್ ಕಂಡು ಕೂಡ ಅದಕ್ಕೆ ಅಮೌಂಟ್ ಹಾಕಿ ಇಡಬೇಕು ಅನ್ನೋ ಆಸೆ ನನಗೆ. ಬಿಸ್ಕೆಟ್ ಬಾಕ್ಸ್ ಆಗಿರ್ಬೋದು, ಯಾವುದಾಗಿತ್ತು ಅಂದರೆ ಅಟ್ಟಿದ್ದು ಈ ಥರ ಕಾರ್ಡ್ಬೋರ್ಡಿದ್ದು ಬಾಕ್ಸ್ ಬಂದರೆ ಅದರಲ್ಲಿ ನಾನು ಹಾಕಿರ್ತೀನಿ. ಸೊ ಈ 20 ರೂಪೀಸ್ ನಾನು ಇದಕ್ಕೆ ಹಾಕಿರ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಇದಕ್ಕೆ ನಾನು ಈ ವಿಡಿಯೋದಲ್ಲಿಂತಲ್ಲ ಆಫ್ಲೈನಲ್ಲಿ ಕೂಡ ನಾನು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಚೇಂಜ್ ಇದ್ದರೆ 20 ರೂಪೀಸ್ ಇದ್ದರೆ ಹಾಗೂ 50 ರೂಪೀಸ್ ಇದ್ದರೂ ಕೂಡ ನಾನು ಇದಕ್ಕೆ ಹಾಕಿರ್ತೀನಿ. ಇದರಲ್ಲಿ ಕೂಡ 4 ಮಂತ್ ಆಗುವಾಗ ಎಷ್ಟು ಅಮೌಂಟ್ ಸೇವ್ ಮಾಡಿದ್ದೀನಿ ಅಂತ ಟೋಟಲಾಗಿ ನನಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿಗೆ ನನ್ನ ವಿಡಿಯೋ ಕಂಪ್ಲೀಟ್ ಆಯಿತು. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಇದೇ ರೀತಿ ಸೇವಿಂಗ್ಸ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಇದು ಒಂದೊಂದೇ ಕಂಪ್ಲೀಟ್ ಆದ ನಂತರ ಇನ್ನು ಬೇರೆ ಬೇರೆ ರೀತಿಯಾಗಿ ಅಮೌಂಟ್ ಸೇವಿಂಗ್ ಮಾಡ್ತೀನಿ. ಆ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿ ಸಪೋರ್ಟ್ ಮಾಡಿ. ನೀವು ಇದೇ ರೀತಿ ಸೇವ್ ಮಾಡಿ ತುಂಬ ದೊಡ್ಡ ಅಮೌಂಟನ್ನು ಸೇವ್ ಮಾಡಿ ಇಡಿ. ಯಾವುದಕ್ಕಾದರೂ ಉಪಕಾರಕ್ಕೆ ಬರುತ್ತೆ. ಓಕೆ, ಇಲ್ಲಿಗೆ ನನ್ನ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.